ಸಿನಿಮಾದ ಕತೆ ಮಾತ್ರ ಬಹಳ ಅದ್ಭುತವಾಗಿದೆ. ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಸಿನಿಮಾ ಬಹಳ ಚೆನ್ನಾಗಿ ಮುಗಿಸ್ಕೊಂಡು ಹೋಗ್ಬಿಡಿ. ಒಂದ್ ಸಿನಿಮಾಕ್ಕೆ ಅಥವಾ ಒಂದು ಪುಸ್ತಕಕ್ಕೆ ಇರ್ಬೇಕಾದಂತ ಗುಣವೇ ಅದು. ಮೊದಲನೇ ಕೊಟ್ಟು ಓದ್ಲಿಕ್ಕೆ ಶುರು ಮಾಡಿದ್ರೆ ಕೊನೆಯವರೆಗೆ ಓದಿಸ್ಕೊಂಡು ಹೋಗ್ಬೇಕು. ಅದೇ ತರ ಈ ಸಿನಿಮಾ ಮೊದಲಿನಿಂದ ಕೊನೆಯವರೆಗೆ ನೋಡಿಸ್ಕೊಂಡು ಹೋಯ್ತು ಸಿನಿಮಾನ. ಮತ್ತೆ ಬಹಳ ಬ್ಯೂಟಿಫುಲ್ ಆಗಿ ಆ ಕ್ಯಾಮರಾ ವರ್ಕ್ ಗಜೇಂದ್ರ ಪಾಂಡನ ಮೂರ್ನಾಡಲ್ಲಿ ಒಂದು ಜೆರಾಕ್ಸ್ ಶಾಪ್ ಮಾಡಿದ್ದಾರೆ ಅವರು. ಸೊ ಬಹಳ ಚೆನ್ನಾಗಿ ನಂದು ಕೊನೆಯ ಸೀನರಿ ಇದನ್ನ ಕ್ಯಾಪ್ಚರ್ ಮಾಡಿದ್ರೆ ಬಹಳ ಚೆನ್ನಾಗಿ ಮಾಡಿದ್ದೀನಿ. ರೇಟಿಂಗ್ ಕೊಡ್ಬೇಕು ಅಂತಂದ್ರೆ 4.5 ರೇಟಿಂಗ್ ಕೊಡ್ತೀನಿ ನಾನು. 5 ಅಲ್ಲಿ 4.5 ರೇಟಿಂಗ್ ಕೊಡ್ತೀನಿ. ಬ್ಯೂಟಿಫುಲ್ ಸಿನಿಮಾ. ಯಾಕೆಂದ್ರೆ ನಾನು ನೋಡ್ಬೋದು ಕೆಲವು ಸಿನಿಮಾಗಳಲ್ಲಿ ಮಾತ್ರ ನಾನು ನೋಡಿದ್ರೆ, ನನಗೆ ಆಕ್ಚುಲಿ ಕಮರ್ಷಿಯಲ್ ಸಿನಿಮಾ ನಾನು ನೋಡೋದೇ ಇಲ್ಲ. ಈಗ ಸುಮಾರು ಜನ ಹೇಳ್ತಾರೆ KGF ಚೆನ್ನಾಗಿ ಬಂತು ಹಂಗೆ ಹಿಂಗೆ ಅಂತ ಹೇಳಿ. ಆಕ್ಚುಲಿ ಐ ಡೋಂಟ್ ಲೈಕ್. ಯಾಕಂದ್ರೆ ನನಗೆ ಕಂಪ್ಲೇಂಟ್ ಸೇರಿ ಯಾರು ಕೊಡೋದು, ಯಾಕೆ ಕೊಡೋದು, ಎಷ್ಟು ಕೊಡೋದು ಬೈರೋ ಗೊತ್ತಾಗಲಿಲ್ಲ ನನಗೆ. ಸೊ ಅದ್ರಲ್ಲೇ ನಿಮಗೆ ಹನಿಮೂನ್ ಒಂದು ಸಿನಿಮಾ ಬಂದಿತ್ತು, ಗೊತ್ತಿರ್ಬೇಕು ನಿಮಗೆ. ಸತ್ತೋಗಳು ಕನ್ನಡದ ಹೀರೋ ಹನಿಮೂನ್ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು ಕನ್ನಡದಲ್ಲಿ. ಅದಕ್ಕೆ 9.5 ರೇಟಿಂಗ್ಸ್ ಸಿಗುತ್ತೆ. ಅದು ನಾಟ್ ಕಮರ್ಷಿಯಲ್ ಫಿಲ್ಮ್, ಅದೊಂಥರ ಡಾಕ್ಯುಮೆಂಟರಿ ಫಿಲ್ಮ್ ಹರಿಮೂನ್ ಅಂತ ಬಂದಿತ್ತು. ಸೊ ಆ ತರ ಸಿನಿಮಾಗಳು ನನಗೆ ಬಹಳ ಖುಷಿ ಆಗುತ್ತೆ. ಸೊ ಅದರಲ್ಲಿ ಯಾವತ್ತಾದ್ರೂ ನನ್ನ ಮನಸ್ಸಲ್ಲಿ ಉಳಿಯುವಂತ ಸಿನಿಮಾ ಅಂತಂದ್ರೆ ಡೆಫಿನೆಟ್ಲಿ ವಾಂಟೆಡ್ ಬಾಲ. ನಾನು ಆಕ್ಚುಲಿ DD ಮೋಹನ್ ಅವ್ರು ಹೋಗ್ತಿದ್ದೆ, ನನ್ನ ಫೇಸ್ಬುಕ್ ಅಕೌಂಟ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆ. ಡೆಫಿನೆಟ್ಲಿ ನಾನು ಅದ್ರ ಒಳ್ಳೆ ರಿವ್ಯೂ ಹಾಕ್ತೇನೆ. ಡೆಫಿನೆಟ್ಲಿ ನನ್ನೆಲ್ಲ ಫ್ರೆಂಡ್ಸ್ ಹೇಳ್ತೇನೆ, ಡೆಫಿನೆಟ್ಲಿ ಒಂದ್ಸಲ ನೋಡ್ಬೇಕು, ಸಿನಿಮಾವನ್ನ ನೋಡ್ಬೇಕು. ಒಳ್ಳೆ ಕಥೆ ಇದೆ, ಬಹಳ ಸುಂದರವಾದಂತ ಕಥೆ ಇದೆ. ಎಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡ್ತೀವಿ. ಇದೇ ತರದ ಕಥೆಗಳನ್ನು ಇಟ್ಕೊಂಡು ಇನ್ನೊಂದಷ್ಟು ಸಿನಿಮಾಗಳನ್ನ ನಿಮಗೆ ಮಾಡುವಂತ ಶಕ್ತಿಯನ್ನ ದೇವ್ರು ಕೊಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಯಾಕೆಂದ್ರೆ ನಮ್ಮ ಗಿರೀಶ್ ಸರ್, ಹರೀಶ್ ಸರ್ ಅವರ ಆರ್ಟಿಕಲ್ ಹೇಗಿರುತ್ತೆ ಅಂದ್ರೆ, ಅವರು ಹೇಗೆ ಮಾತಾಡಿದ್ರು ಅದೇ ತರನೇ ಇರುತ್ತೆ. ಅವರ ಬರವಣಿಗೆಯನ್ನು ಕೂಡ ತುಂಬಾ ಬರವಣಿಗೆಯನ್ನು ಬರೆದಿದ್ದಾರೆ. ಅವರ ತಂದೆ ತಹ ದೊಡ್ಡ ಸಾಹಿತಿ. ತುಂಬಾ ಅವರ ಬರೆದಂತಹ ಬುಕ್ಗಳು ಪಠ್ಯ ಪುಸ್ತಕಗಳು ಸಹ ಬಂದಿದೆ.